ಎಲ್ಲರಿಗೂ ನಮಸ್ಕಾರ. ಇಂದು ನೀವು ನಿಮ್ಮ ಸಿರಿಧಾನ್ಯದ ಪಾಸ್ಟಾ ವ್ಯವಹಾರದಲ್ಲಿ ಸ್ಮಾರ್ಟ್ ಮಾರಾಟದ ಗುರಿಗಳನ್ನು ನಿಗದಿಪಡಿಸುವ ಮೂಲಕ ನಿಮ್ಮ ಗಳಿಕೆಯನ್ನು ಹೇಗೆ ಹೆಚ್ಚಿಸುವುದು ಎಂಬುದನ್ನು ಕಲಿಯುವಿರಿ. ನಮ್ಮ ಇತರ ವಿಡಿಯೋದಲ್ಲಿ ಚರ್ಚಿಸಿದಂತೆ ಸಿರಿಧಾನ್ಯದ ಪಾಸ್ಟಾ ವ್ಯವಹಾರವನ್ನು ಸ್ಥಾಪಿಸಲು 12 ಲಕ್ಷ ರೂಪಾಯಿಗಳ ಹೂಡಿಕೆಯೊಂದಿಗೆ ಪ್ರಾರಂಭಿಸಿ. ನೀವು ಎಷ್ಟು ಗಳಿಸುತ್ತೀರಿ ಮತ್ತು ಮಾರಾಟದ ಗುರಿಗಳನ್ನು ನಿಗದಿಪಡಿಸುವ ಮೂಲಕ ನಿಮ್ಮ ಆದಾಯವನ್ನು ಹೇಗೆ ಗರಿಷ್ಠಗೊಳಿಸಬಹುದು ಎಂಬುದನ್ನು ತಿಳಿದುಕೊಳ್ಳಿ. ಇದನ್ನು ಊಹಿಸಿಕೊಳ್ಳಿ. ಪ್ರಾರಂಭವಾದ ಕೇವಲ 2 ತಿಂಗಳ ನಂತರ ನಿಮ್ಮ ಹೂಡಿಕೆಯು ಹಣವನ್ನು ಗಳಿಸಲು ಪ್ರಾರಂಭಿಸಬಹುದು. ಅತ್ಯುತ್ತಮ ಸನ್ನಿವೇಶದಲ್ಲಿ ನೀವು 6 ತಿಂಗಳ ನಂತರ ಪ್ರತಿ ತಿಂಗಳು 1 ಲಕ್ಷದಿಂದ 1,50,000 ರೂಪಾಯಿಗಳನ್ನು ಗಳಿಸಬಹುದು. ಮತ್ತು ಅದು ಇನ್ನಷ್ಟು ಉತ್ತಮಗೊಳ್ಳುತ್ತದೆ. ಮೊದಲ ವರ್ಷದ ಅಂತ್ಯದ ವೇಳೆಗೆ ನೀವು ತಿಂಗಳಿಗೆ 1,50,000 ರಿಂದ 2,30,000 ರೂಪಾಯಿಗಳನ್ನು ಗಳಿಸಬಹುದು. ಎಲ್ಲಾ ವೆಚ್ಚಗಳು, ಸಾಲಗಳು ಮತ್ತು ತೆರಿಗೆಗಳನ್ನು ಪಾವತಿಸಿದ ನಂತರ ಇದು ನಿಮ್ಮ ನಿಜವಾದ ಲಾಭವಾಗಿದೆ. 2ನೇ ಅಥವಾ 3ನೇ ವರ್ಷದ ಅಂತ್ಯದ ವೇಳೆಗೆ ನೀವು ಪ್ರತಿ ತಿಂಗಳು 4,50,000 ನಿಂದ 6,10,000 ಗಳಿಸುತ್ತಿರಬಹುದು. ಅದು ನಿಮ್ಮ ವ್ಯವಹಾರದಲ್ಲಿ 12 ಲಕ್ಷ ಹೂಡಿಕೆಯ ಸಂಭಾವ್ಯ ಯಶಸ್ಸಾಗಿದೆ. ಯಾವುದೇ ಹಣವನ್ನು ಖರ್ಚು ಮಾಡುವ ಮೊದಲು ಚೆನ್ನಾಗಿ ಸಿದ್ಧರಾಗಿರಿ. ನಿಮ್ಮ ಮಿಲ್ಲೆಟ್ ಪಾಸ್ಟಾವನ್ನು ಮಾರಾಟ ಮಾಡುವ ಕನಿಷ್ಠ 26 ಸ್ಥಳೀಯ ಕಿರಾಣಿ ಅಂಗಡಿಗಳನ್ನು ಹುಡುಕಲು ನಿಮ್ಮ ಸ್ನೇಹಿತರು, ಕುಟುಂಬ ಮತ್ತು ಕೆಲಸದ ಸಂಪರ್ಕಗಳನ್ನು ಬಳಸಿಕೊಂಡು ಪ್ರಾರಂಭಿಸಿ. ಈ ಮಳಿಗೆಗಳಲ್ಲಿ ಪ್ರತಿಯೊಂದು ಸಾಮಾನ್ಯವಾಗಿ ಹತ್ತಿರದ ಸುಮಾರು 150 ಮನೆಗಳಿಗೆ ಸೇವೆ ಸಲ್ಲಿಸುತ್ತದೆ. ನಿಮಗೆ ತಿಳಿದಿರುವ ಜನರನ್ನು ಮತ್ತು ದಾರಿಯುದ್ದಕ್ಕೂ ನೀವು ಭೇಟಿಯಾದ ಇತರರನ್ನು ಸಂಪರ್ಕಿಸಿ. ನೆನಪಿಡಿ, ಅರ್ಧದಷ್ಟು ಅಂಗಡಿಗಳು ಮಾತ್ರ ಒಪ್ಪಿಕೊಳ್ಳಬಹುದು. ಸುಮಾರು 40 ರಿಂದ 50 ಮಳಿಗೆಗಳೊಂದಿಗೆ ಸಂಪರ್ಕ ಸಾಧಿಸಲು ಪ್ರಯತ್ನಿಸಿ. ಈ ರೀತಿಯಲ್ಲಿ ನೀವು 26 ಮಳಿಗೆಗಳ ಬಲವಾದ ಗುಂಪಿನೊಂದಿಗೆ ಪ್ರಾರಂಭಿಸುವ ಸಾಧ್ಯತೆಯಿದೆ. ನೀವು 26 ಸ್ಥಳೀಯ ಅಂಗಡಿಗಳೊಂದಿಗೆ ನಿಮ್ಮ ವ್ಯವಹಾರವನ್ನು ಪ್ರಾರಂಭಿಸಿದಾಗ ನಿಮ್ಮ ಸಿರಿಧಾನ್ಯದ ಪಾಸ್ಟಾವನ್ನು ಸುಧಾರಿಸಲು ಮೊದಲ ಕೆಲವು ತಿಂಗಳುಗಳನ್ನು ಬಳಸಿ. ನಿಮ್ಮ ಸ್ನೇಹಿತರು ಮತ್ತು ಈ 26 ಅಂಗಡಿಗಳ ಮಾಲೀಕರಿಗೆ ಮಾದರಿಗಳನ್ನು ನೀಡಿ. ಅವರು ಏನು ಹೇಳುತ್ತಾರೆಂಬುದಕ್ಕೆ ಗಮನ ಕೊಡಿ. ಅವರ ಸಲಹೆಗಳ ಆಧಾರದ ಮೇಲೆ ನಿಮ್ಮ ಸಿರಿಧಾನ್ಯದ ಪಾಸ್ಟಾದಲ್ಲಿ ಬದಲಾವಣೆಗಳನ್ನು ಮಾಡಿ ಮತ್ತು ನಿಮ್ಮ ಸಿರಿಧಾನ್ಯದ ಪಾಸ್ಟಾವನ್ನು ಮಾರಾಟ ಮಾಡಲು ಮತ್ತು ಪ್ರಚಾರ ಮಾಡಲು ಅಂಗಡಿ ಮಾಲೀಕರಿಗೆ ಪ್ರೇರೇಪಿಸಲು ಉತ್ತಮ ಡೀಲ್ಗಳನ್ನು ನೀಡಿ. ಈ ವಿಧಾನವನ್ನು ಪುಶ್ ಮಾರ್ಕೆಟಿಂಗ್ ಎಂದು ಕರೆಯಲಾಗುತ್ತದೆ. ಈಗ ನಿಮ್ಮ ಮಾರಾಟದ ಗುರಿಗಳನ್ನು ಎಚ್ಚರಿಕೆಯಿಂದ ಯೋಜಿಸಿ. ಪ್ರತಿಯೊಬ್ಬ ಗ್ರಾಹಕರು ಪ್ರತಿ ತಿಂಗಳು ಅರ್ಧ ಕಿಲೋಗ್ರಾಂ ರಾಗಿ ಪಾಸ್ಟಾವನ್ನು ಖರೀದಿಸುತ್ತಾರೆ ಮತ್ತು ಸ್ಥಳೀಯ ಅಂಗಡಿಯು ಸಾಮಾನ್ಯವಾಗಿ ಅದರ ಸುತ್ತಮುತ್ತಲಿನ ಸುಮಾರು 150 ಮನೆಗಳಿಗೆ ಮಾರಾಟ ಮಾಡುತ್ತದೆ ಎಂದು ಯೋಚಿಸಿ. ನೀವು 26 ಅಂಗಡಿಗಳಿಂದ ಪ್ರಾರಂಭಿಸಿದರೆ ನೀವು ಶೀಘ್ರದಲ್ಲೇ ಹಣವನ್ನು ಗಳಿಸಲು ಪ್ರಾರಂಭಿಸುವ ಉತ್ತಮ ಸ್ಥಿತಿಯಲ್ಲಿರುತ್ತೀರಿ. 6ನೇ ತಿಂಗಳೊಳಗೆ 40 ಅಂಗಡಿಗಳಿಗೆ ಹೆಚ್ಚಿಸಲು ಪ್ರಯತ್ನಿಸಿ ಮತ್ತು ನಿಮ್ಮ 2ನೇ ವರ್ಷದ ಅಂತ್ಯದ ವೇಳೆಗೆ 150 ಅಂಗಡಿಗಳನ್ನು ಸ್ಥಾಪಿಸುವ ಗುರಿಯನ್ನು ಹೊಂದಿರಿ. ಈ ಗುರಿಗಳನ್ನು ತಲುಪುವುದು ನಿಮ್ಮ ವ್ಯವಹಾರಕ್ಕೆ ದೊಡ್ಡ ಬೆಳವಣಿಗೆಗೆ ಕಾರಣವಾಗುತ್ತದೆ. ವ್ಯಾಪಾರ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಆಲ್ ದಿ ಬೆಸ್ಟ್.